ನಮಸ್ಕಾರ ಸ್ನೇಹಿತರೆ. ಭಾಗ್ಯಲಕ್ಷ್ಮಿ ತಂಡ ಏಕಾಏಕಿ ಸಕಲೇಶಪುರಕ್ಕೆ ತೆರಳಿದೆ. ಸಕಲೇಶಪುರದ ಶೆಡ್ಯೂಲ್‌ನಲ್ಲಿ ಭಾಗ್ಯಲಕ್ಷ್ಮಿ ಕತೆಗೆ ದೊಡ್ಡ ತಿರುವು ಕಾದಿದ್ಯಾ ಗೊತ್ತಿಲ್ಲ. ಆದ್ರೆ ನಿಸರ್ಗ ಸಿರಿಯಲ್ಲಿ ಭಾಗ್ಯಲಕ್ಷ್ಮಿ ಕಲಾವಿದರು ಕ್ಲಿಕ್ಕಿಸಿಕೊಂಡ ಫೋಟೋಗಳು ಎಲ್ಲಿದೆ ನೋಡಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಭಾಗ್ಯಲಕ್ಷ್ಮಿ. ಸುಷ್ಮಾ ಕೆ ರಾವ್, ಹರೀಶ್ ರಾಜ್, ಸುದರ್ಶನ್, ರಂಗಪ್ರಸಾದ್ ಮುಂತಾದವರ ಅಭಿನಯ ಇರುವ ಭಾಗ್ಯಲಕ್ಷ್ಮಿ ಸೀರಿಯಲ್ ಇದೀಗ ಕುತೂಹಲಕಾರಿ ಘಟ್ಟದಲ್ಲಿದೆ. ತಾಂಡವ್‌ನ ಕ್ಷಮಿಸ್ಬೇಕಾ, ಆದಿಯನ್ನ ಒಪ್ಕೊಳ್ಬೇಕಾ ಎಂಬ ಗೊಂದಲದಲ್ಲಿ ಭಾಗ್ಯ ಇದ್ದಾಳೆ. ಹೀಗಿರುವಾಗಲೇ ಭಾಗ್ಯಲಕ್ಷ್ಮಿ ಸೀರಿಯಲ್ ತಂಡ ಸಕಲೇಶಪುರಕ್ಕೆ ತೆರಳಿದೆ. ಹೌದು, ಭಾಗ್ಯಲಕ್ಷ್ಮಿ ಸೀರಿಯಲ್ ತಂಡ ಸಕಲೇಶಪುರದಲ್ಲಿ ಬೀಡು ಬಿಟ್ಟಿದೆ. ನಟ ಹರೀಶ್ ರಾಜು, ರಾಜೇಶ್ ಧ್ರುವ, ತನ್ಮಯ್ ಪಾತ್ರಧಾರಿ ಅಮೃತ, ತನ್ಮಯ್ ಪಾತ್ರಧಾರಿ ನಿಹಾಲ್ ಗೌಡ ಮುಂತಾದ ಕಲಾವಿದರು ಸಕಲೇಶಪುರದ ನಿಸರ್ಗ ಸಿರಿಯಲ್ಲಿ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ. ಹಾಗಾದ್ರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಮುಖ್ಯ ತಿರುವು ಸಕಲೇಶಪುರದ ಶೂಟಿಂಗ್ ಶೆಡ್ಯೂಲ್‌ನಲ್ಲಿದೆಯಾ? ಸಕಲೇಶಪುರದ ಸುಂದರ ಪ್ರದೇಶದಲ್ಲಿ ನಟಿ ಅಮೃತ ಜೊತೆ ನಟ ಹರೀಶ್ ರಾಜ್. ಸಕಲೇಶಪುರದಲ್ಲಿ ಭಾಗ್ಯಲಕ್ಷ್ಮಿ ತಂಡದ ಕಲಾವಿದರು ಇರುವುದನ್ನ ನೀವು ಈ ಫೋಟೋದಲ್ಲಿ ಕಾಣಬಹುದು. ಹರೀಶ್ ರಾಜ್ ಅಮೃತ ಜೊತೆ ಗುಂಡಣ್ಣ ಖ್ಯಾತಿಯ ನಿಹಾಲ್ ಗೌಡ, ನಟ ರಾಜೇಶ್ ಧ್ರುವ ಜೊತೆ ಹರೀಶ್ ರಾಜ್. ಸಡನ್ ಆಗಿ ಭಾಗ್ಯಲಕ್ಷ್ಮಿ ತಂಡ ಸಕಲೇಶಪುರಕ್ಕೆ ಹಾರಿದ್ಯಾಕೆ ಎಂಬುದು ಇನ್ನೂ ಸಸ್ಪೆನ್ಸ್ ಆಗಿದೆ. ಸಕಲೇಶಪುರದ ಶೂಟಿಂಗ್ ನಲ್ಲಿ ಏನಾದರೂ ಟ್ವಿಸ್ಟ್ ಇದೆಯಾ ಎಂಬುದೇ ಸದ್ಯದ ಕುತೂಹಲ. ಭಾಗ್ಯಲಕ್ಷ್ಮಿ ಶೂಟಿಂಗ್ ವೇಳೆ ಹರೀಶ್ ಪತ್ನಿ ಸಹ ಸೆಟ್ ನಲ್ಲಿದ್ದಾರೆ. ಭಾಗ್ಯಲಕ್ಷ್ಮಿ ಕಲಾವಿದರ ಜೊತೆ ಹರೀಶ್ ರಾಜ್ ಕ್ಲಿಕ್ಕಿಸಿಕೊಂಡಿರುವ ಸೆಲ್ಫಿ ಇದು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.